ಸೇಂಟ್ ಜಾನ್ಸ್ ಸ್ಕೂಲಲ್ಲಿ ನಡೆದಂಥ ಒಂದು ಇದು ಹಗರಣ. ರೂಮ್ ನಂಬರ್ 18 KPSC ಎಕ್ಸಾಮ್ ನಮ್ಮ ರೂಮಲ್ಲಿ ಒಂದು ಕ್ವಶನ್ ಪೇಪರ್ ಓಪನ್ ಆಗಿ ಬಂದಿದೆ. ಒಂದು ಕ್ವಶನ್ ಪೇಪರ್, ಇದಕ್ಕೆ ಜವಾಬ್ದಾರಿ ಯಾರು ತಗೋತಾರೆ ಅಂತ ನಮ್ಗೆ ಕ್ವಶನ್ ಇದೆ. ಹಾಗೂ ಇವನ್ ಕ್ವಶನ್ ಪೇಪರ್ ಕಟ್ ಮಾಡುವ ಸಂದರ್ಭದಲ್ಲಿ ಇವನ್ ಕ್ಯಾಮ್ರಾ ಸಹ ಚೆಕ್ ಮಾಡಿಲ್ಲ. ಯಾರೊಬ್ರು ಸೂಪರ್ವೈಸರ್ ಬಂದ್ರು ಹಂಗೆ ಕಟ್ ಮಾಡಿ ಕೊಟ್ಟು ಹೋಗ್ಬಿಟ್ರು ಕ್ವಶನ್ ಪೇಪರ್. ಅವರು ಕವರ್ ಓಪನ್ ಆಗಿ ಬಂದಿದೆ ಸರ್. ಅದು ಎಲ್ಲಿಂದ ಓಪನ್ ಆಗಿ ಬಂದು ನಮ್ಗೆ ಕ್ವಶನ್ ಇರೋದು ಸರ್. ಏನು KPSC ಕಡೆಯಿಂದ ಸಮಸ್ಯೆ ಆಗಿದೆ, ಮ್ಯಾನೇಜ್ಮೆಂಟ್ ಕಡೆಯಿಂದ ಸಮಸ್ಯೆ ಆಗಿದೆ, ನಮ್ಗೆ ಗೊತ್ತಿಲ್ಲ. ಅದು ಇದು ನಮ್ಮ ವಿದ್ಯಾರ್ಥಿಗಳ ಒಂದು ಕೋರಿಕೆ ಸರ್. ಇದು ನಿಮಗೆ ಏನು ಡೌಟ್ ಐತಿ? ಈಗ ಸ್ಕ್ಯಾಮ್ ಆಗಿದೆ ಅಂತ ನಮ್ಮ ಡೌಟ್ ಸರ್. ಇದು ನಮ್ಮ ವಿದ್ಯಾರ್ಥಿಗಳ ಆಗ್ರಹ ಏನೈತಪ್ಪ ಅಂದ್ರೆ ಎಕ್ಸಾಮ್ ಮುಂದೂಡು ಬಗ್ಗೆ ಇತ್ತು ಸರ್. ಅಥೂರಿಯಲ್ಲಿ ಏನ್ ಮಾಡ್ತಾರಪ್ಪ ಎಕ್ಸಾಮ್ ಅಂದ್ರೆ ಅವರು ಬೇಗ ಜಲ್ದಿ ಸ್ಕ್ಯಾಮ್ ಮಾಡಕ್ ಈ ಸಮಸ್ಯೆ ಹಾ ಸರ್. ಕ್ವಶನ್ ಪೇಪರ್ ಓಪನ್ ಆಗಿ ಬಂದ್ ಸರ್. ನಮ್ಮ ಸಮಸ್ಯೆ ಇದೆ. ಅವ್ರೆ ಅಂದ್ರೆ 4 ಗಂಟೆ ಓಪನ್ ಅದ್ರ ಬಗ್ಗೆ ಇದು ಮಾಡಮ್ ಸರ್. ವಿಚಾರಣೆ ಅವ್ರ ಬಗ್ಗೆ. ರೂಮ್ ನಂಬರ್ 89, 19 ರೂಮಲ್ಲಿ ಸರ್ ಆಗಿದ್ದ ಸಮಸ್ಯೆ. ಮೊದಲು ಸೈನ್ ಏನಾದ್ರು ಮಾಡಿಸ್ಕೊಂಡ್ರೆ ನಮ್ಮ ಕಡೆಯಿಂದ ಕ್ವಶನ್ ಪೇಪರ್ ಓಪನ್ ಮಾಡುವಾಗ? ಹಾ ಸರ್, ಸಿಗ್ನೇಚರ್ ಮಾಡ್ಸ್ಕೊಂಡಿರ್ ಸರ್. ಇವನ್ ನಮ್ಮ ಕಡೆ ಯಾರಿಗೂ ತೋರ್ಸಾರ ಸಿಗ್ನೇಚರ್ ಮಾಡ್ಸ್ಕೊಂಡ್ರ ಸರ್ ಅವರು. ನಿಮಗೆ ಏನು ಗೊತ್ತಾಯ್ತಿದ್ದು ಸರ್? ಆಮೇಲೆ ಓಪನ್ ಈ ಅಣ್ಣನ ಬೆಂಚ್ಗೆ ಸರ್ ಓಪನ್ ಇದು ಕ್ವಶನ್ ಪೇಪರ್. ಇದು ಆಮೇಲೆ ನಾರ್ಮಲ್ ಗೊತ್ತಾ ಸರ್ ಕ್ವಶನ್ ಪೇಪರ್ ಓಪನ್ ಆಗಿ ಬಂದಿರೋದು. ಕ್ವಶನ್ ಪೇಪರ್ ಕವರ್ ಓಪನ್ ಆಗಿ ಬಂದಿತ್ತು. ಕ್ವಶನ್ ಪೇಪರ್ ಸ್ಟಿಕ್ಕರ್ ಸರ್. ಸೀಲ್ ಓಪನ್ ಆಗಿದೆ. ಸರ್ ಸೀಲ್ ಓಪನ್ ಆಗಿದೆ. ಎಲ್ಲಿ ಓಪನ್ ಆಗಿದೆ? ಯಾರು? ಸರ್ ಸಂತೋಷ್ ಸರ್, ಗುಲ್ಬರ್ಗ ಸರ್, ಜವರ್ಗಿ. ಕ್ವಶನ್ ಪೇಪರ್ ಪ್ಯಾಕ್ ರೂಮ್ ಹತ್ರ ಬಂದ್ಮೇಲೆ, ರೂಮಲ್ಲಿ ಬಂದ್ಮೇಲೆ ಕ್ಯಾಮ್ರಾ ನೋಡಿ ಮಾತಾಡಿ. ಕ್ವಶನ್ ಪೇಪರ್ ಬಂದ್ಮೇಲೆ ಅದ್ರ ಪ್ಯಾಕ್ ಇರುತ್ತೆ ಅಲ್ಲ, ಪ್ಯಾಕ್ ಬಂದ್ಮೇಲೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಓಪನ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ ತೋರಿಸ್ಬೇಕದು. ತೋರ್ಸಕ್ಕಿಂತ ಮುಂಚೆ ಏನು ಮಾಡಬೇಕು, ಇದು ಓಪನ್ ಆಗಿದೆ ಏನು ಕ್ಲೋಸ್ ಇದೆ ಅಂತ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ ಅಂದ್ಬಿಟ್ಟಿಂದ 2 ಸ್ಟೂಡೆಂಟ್ ಹತ್ರ ಸಿಗ್ನೇಚರ್ ತಗೊಳ್ತಾರೆ, ಮತ್ತೆ ರಿಜಿಸ್ಟರ್ ನಂಬರ್ ತಗೋತಾರೆ. ಬಟ್ ಅವ್ರು ಏನು ಮಾಡಿದ್ರು, ಅದೇನು ತೋರಿಸಿಲ್ಲ ನಮಗೆ. ಮ್ಯಾನುವಲ್ ಆಗಿ ಏನು ಮಾಡಿದ್ರು, ಜಸ್ಟ್ ಒಂದು ಓಪನ್ ಪೇಪರ್ ತಗೊಂಡು ಬಂದ್ಬಿಟ್ಟು ಅದರಲ್ಲಿಂದ 2 ಸ್ಟೂಡೆಂಟ್ದು ಕ್ವಶನ್ ಪೇಪರ್ ಇಂದ ಸೈನ್ ಮಾಡಿಸ್ಕೊಂಡ್ರೆ ಅಷ್ಟೇ. ಆದರೆ ಕ್ವಶನ್ ಪೇಪರ್ ಬುಕ್ಲೆಟ್ ಏನು ಇದು ಇರುತ್ತಲ್ಲ, ಪ್ಯಾಕ್ ಇರುತ್ತೆ ಅಲ್ಲ, ಅದು ಯಾರಿಗೂ ತೋರಿಸಲಿಲ್ಲ. ಅವರು ಸಡನ್ ಆಗಿ ಬಂದ್ಬಿಟ್ಟು ಏನು ಮಾಡಿದ್ರು, ಓಪನ್ ಮಾಡಿ ಬಂದ ತಕ್ಷಣ ಏನು ಮಾಡಿದ್ರು, ಪೇಪರ್ ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆದ್ಮೇಲೆ ಏನಾಯ್ತು, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡೋದಾಗ ನನ್ನ ಪಕ್ಕದಲ್ಲಿ ಬಂದ್ಬಿಟ್ಟು ಅವ್ನು ಆಬ್ಸೆಂಟ್. ಆ್ಯಕ್ಚುಲಿ ಅವ್ನು ಕ್ವಶನ್ ಪೇಪರ್ ತಂದಿಸ್ತನ ಫ್ಯಾನ್ ಗಾಳಿಗೆ ಓಪನ್ ಆಗಿ ಹಾರಾಡಗತ್ತು. ಅವಾಗ ನಾವು ಅಬ್ಜೆಕ್ಷನ್ ಮಾಡೋದ್ರಾಗಿಂದ ಇಲ್ಲ ಇದು ಓಪನ್ ಆಗಿಲ್ಲ, ಇದು ಮ್ಯಾನುವಲ್ ಆಗಿ ಪ್ಯಾಕ್ ಬರುತ್ತೆ, ಏನಿಲ್ಲ ಗಲಾಟೆ ಮಾಡಬೇಡ್ರಿ, ಪೇಪರ್ ಬರೀ ಕ್ವಶನ್ ಪೇಪರ್ ನೀವು ಎಕ್ಸಾಮ್ ಬರೀ ನೀವು ಅಂದ್ಬಿಟ್ಟು ಹೇಳಿದ್ರು ಅಷ್ಟೇ. ನಿಮ್ಮ ಹೆಸರು? ಕಲ್ಲಪ್ಪ ಹೊಟ್ಟೆ ಅಂತ, ಗುಲ್ಬರ್ಗ ಅಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು